ತುಮಕೂರು ಜಿಲ್ಲೆಯ ಮರ್ಯಾದಸ್ಥರೇ ಎಲ್ಲಿದ್ದೀರಿ? ಮಧುಗಿರಿಯ ಮಾನವಂತರೇ ಏನು ಮಾಡ್ತಿದ್ದೀರಿ? ಪಾವಗಡದ ಮರ್ಯಾದಸ್ಥರೇ ಯಾಕೆ ಈ ಮೌನ? ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತರುಗಳೇ ಎಲ್ಲಿದ್ದೀರಿ? ಎಸ್, ತುಮಕೂರು ಜಿಲ್ಲೆಯ ಮರ್ಯಾದಸ್ಥರೇ ಎಲ್ಲಿದ್ದೀರಿ? ಮಧುಗಿರಿಯ ಮಾನವಂತರೇ ಏನು ಮಾಡ್ತಿದ್ದೀರಿ? ಪಾವಗಡದ ಮರ್ಯಾದಸ್ಥರೇ ಯಾಕಿಷ್ಟು ಮೌನ? ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತರುಗಳೇ ಎಲ್ಲಿದ್ದೀರಾ? ತುಮಕೂರಿನ ಮಹಿಳಾ ಸಂಘಟನೆಗಳೇ ಏನು ಮಾಡ್ತಾ ಇದ್ದೀರಾ? ಕೀಚಕ ಡಿವೈಎಸ್ಪಿ ರಾಮಚಂದ್ರಪ್ಪ ವಿರುದ್ಧ ಬೀದಿಗಿಳಿರಿ. ಕೀಚಕ ರಾಮಚಂದ್ರಪ್ಪ ಡಿಸ್ಮಿಸ್ ಆಗೋವರೆಗೂ ಹೋರಾಟ ಮಾಡಿ. ಕೀಚಕ ಅಧಿಕಾರಿ ವಿರುದ್ಧ ಕಾನೂನು ಸಮರ ಸಾರಿ. ನಿಮ್ಮ ಬೆಂಬಲಕ್ಕೆ ಹೆಗಲು ಕೊಟ್ಟು ನಿಲ್ಲಲಿದೆ ಫ್ರೀಡಂ ಟಿವಿ. ನಿಮ್ಮ ಹೋರಾಟಕ್ಕೆ ಪ್ರಚಾರ ಕೊಡಲಿದೆ ನಿಮ್ಮ ಫ್ರೀಡಂ ಟಿವಿ. ತುಮಕೂರು ಜಿಲ್ಲೆಯ ಮರ್ಯಾದಸ್ಥರೇ ಎಲ್ಲಿದ್ದೀರಿ? ಏನು ಮಾಡ್ತಾ ಇದ್ದೀರಿ? ಮಧುಗಿರಿಯ ಮಾನವಂತರೇ ಏನು ಮಾಡ್ತಾ ಇದ್ದೀರಾ? ಪಾವಗಡದ ಮರ್ಯಾದಸ್ಥರೇ ಯಾಕಿಷ್ಟು ಮಹಾಮೌನ? ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತರುಗಳೇ ಏನು ಮಾಡ್ತಾ ಇದ್ದೀರಾ? ದಯವಿಟ್ಟು ಎದ್ದೇಳಿ. ತುಮಕೂರು ಮಹಿಳಾ ಸಂಘಟನೆಗಳೇ ಏನು ಮಾಡ್ತಾ ಇದ್ದೀರಾ? ಕೀಚಕ ಡಿವೈಎಸ್ಪಿ ರಾಮಚಂದ್ರಪ್ಪ ವಿರುದ್ಧ ಬೀದಿಗಿಳಿರಿ, ಹೋರಾಟ ಮಾಡಿ. ಕೀಚಕ ರಾಮಚಂದ್ರಪ್ಪ ಡಿಸ್ಮಿಸ್ ಆಗೋವರೆಗೂ ಬಿಡಬೇಡಿ. ಅವರನ್ನ ಡಿಸ್ಮಿಸ್ ಆಗೋವರೆಗೂ ಕೂಡ ನೀವು ನಿರಂತರವಾಗಿ ಹೋರಾಟ ಮಾಡಿ. ಕೀಚಕ ಅಧಿಕಾರಿ ವಿರುದ್ಧ ಕಾನೂನು ಸಮರ ಸಾರಿ. ನಿಮ್ಮ ಬೆಂಬಲಕ್ಕೆ ಹೆಗಲು ಕೊಟ್ಟು ನಿಲ್ಲಲಿದೆ ಫ್ರೀಡಂ ಟಿವಿ. ನಿಮ್ಮ ಹೋರಾಟಕ್ಕೆ ಪ್ರಚಾರ ಕೊಡಲಿದೆ ನಿಮ್ಮ ಫ್ರೀಡಂ ಟಿವಿ. ಎಸ್, ತುಮಕೂರು ಜಿಲ್ಲೆಯ ಮರ್ಯಾದಸ್ಥರೇ ಎಲ್ಲಿದ್ದೀರಿ? ಮಧುಗಿರಿಯ ಮಾನವಂತರೇ ಏನು ಮಾಡ್ತಾ ಇದ್ದೀರಾ? ಪಾವಗಡದ ಮರ್ಯಾದಸ್ಥರೇ ಯಾಕಿಷ್ಟು ಮಹಾಮೌನ? ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತರುಗಳೇ ನೀವು ದಯಮಾಡಿ ಎದ್ದೇಳಬೇಕು. ಡಿವೈಎಸ್ಪಿ ರಾಮಚಂದ್ರಪ್ಪ ವಿರುದ್ಧ ಹೋರಾಟ ಮಾಡಬೇಕು. ಕೀಚಕ ರಾಮಚಂದ್ರಪ್ಪ ಡಿಸ್ಮಿಸ್ ಆಗೋವರೆಗೂ ಹೋರಾಟವನ್ನು ಮಾಡಲೇಬೇಕು. ನೀವು ಇಂತಹ ಅಧಿಕಾರಿ ವಿರುದ್ಧ ಕಾನೂನು ಸಮರವನ್ನು ಸಾರಲೇಬೇಕು. ನೀವು ನಿಮ್ಮ ಬೆಂಬಲಕ್ಕೆ ಹೆಗಲು ಕೊಟ್ಟು ನಿಲ್ಲಲಿದೆ ಫ್ರೀಡಂ ಟಿವಿ ನ್ಯೂಸ್. ಎಸ್, ತುಮಕೂರು ಮಧುಗಿರಿ ಪಾವಗಡದ ವಕೀಲರೇ ಮೌನವಾಗಿ ಯಾಕಿದ್ದೀರಿ? ಕಾನೂನು ರಕ್ಷಕರು ಠಾಣೆಯಲ್ಲೇ ಹೆಣ್ಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ನ್ಯಾಯವಾದಿಗಳೇ ಸ್ಥಳೀಯ ಕೋರ್ಟ್ನಲ್ಲಿ ಕೂಡಲೇ ಪ್ರಕರಣ ದಾಖಲಿಸಿ. ರೇಪಿಸ್ಟ್ ರಾಮಚಂದ್ರ ವಿರುದ್ಧ ತಗೋತರ ತುಮಕೂರು ಎಸ್ಪಿ. ಮೌನಂ ಸಮ್ಮತಿ ಲಕ್ಷಣಂ ಎನ್ನುತ್ತಿದ್ದಾರೆ ತುಮಕೂರು ಎಸ್ಪಿ. ತುಮಕೂರು ಮಧುಗಿರಿ ಪಾವಗಡದ ವಕೀಲರೇ ಯಾಕಿಷ್ಟು ಮೌನ? ಕಾನೂನು ರಕ್ಷಕರು ಠಾಣೆಯಲ್ಲೇ ಹೆಣ್ಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ನ್ಯಾಯವಾದಿಗಳೇ ಸ್ಥಳೀಯ ಕೋರ್ಟ್ನಲ್ಲಿ ಕೂಡಲೇ ಪ್ರಕರಣ ದಾಖಲಿಸಿ ಇವನ ವಿರುದ್ಧ. ರೇಪಿಸ್ಟ್ ವಿರುದ್ಧ ಕ್ರಮ ಯಾಕಿಲ್ಲ ಎಸ್ ಪಿ ಸಾಹೇಬ್ರೆ? ಎಸ್, ತುಮಕೂರಿನ ಎಸ್ ಪಿ ಅವರು ಈಗ ಮೌನಂ ಸಮ್ಮತಿ ಲಕ್ಷಣಂ ಎನ್ನುತ್ತಿದ್ದಾರೆ. ರೇಪಿಸ್ಟ್ ರಾಮಚಂದ್ರ ವಿರುದ್ಧ ಕ್ರಮ ತಗೋತಾರ ತುಮಕೂರು ಎಸ್ ಪಿ. ನ್ಯಾಯವಾದಿಗಳೇ ಸ್ಥಳೀಯ ಕೋರ್ಟ್ನಲ್ಲಿ ಈತನ ವಿರುದ್ಧ ಪ್ರಕರಣ ದಾಖಲಿಸಿ ಈತನಿಗೆ ಶಿಕ್ಷೆ ಆಗುವಂತೆ ನೀವೆಲ್ಲರೂ ಕೂಡ ಹೋರಾಟ ಮಾಡಬೇಕು. ತುಮಕೂರು ಮಧುಗಿರಿ ಪಾವಗಡದ ನಮ್ಮ ವಕೀಲರು ಯಾಕಿಷ್ಟು ಮೌನವಾಗಿದ್ದಾರೆ? ಕಾನೂನು ರಕ್ಷಕರು ಠಾಣೆಯಲ್ಲೇ ಹೆಣ್ಮಕ್ಕಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನ್ಯಾಯವಾದಿಗಳೇ ಸ್ಥಳೀಯ ಕೋರ್ಟ್ನಲ್ಲಿ ಕೂಡಲೇ ಪ್ರಕರಣ ದಾಖಲಿಸಿ.